ಗ್ರಾಮ ಅಭಿವೃದ್ಧಿಯ ಚಿಂತನೆ ಇಲ್ಲದ ಸುಂಟಿಕೊಪ್ಪ ಗ್ರೇಡ್ 1 ಗ್ರಾಮ ಪಂಚಾಯಿತಿಯ ಪಿಡಿಒ ಒಬ್ಬರು ಜನರಲ್ಲಿ ಗೊಂದಲ ಮೂಡಿಸುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ದೂರಿದರು. ಕಳೆದ 4 ವರ್ಷದಿಂದ ಗ್ರಾಮ ಪಂಚಾಯಿತಿ ಉತ್ತಮ ಆಡಳಿತ ನಡೆಸುತ್ತಿದೆ. ಆದರೆ ಇತ್ತೀಚೆಗೆ ಪಿಡಿಒ ಬದಲಾವಣೆಯಾದ ನಂತರ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಸಾಗುತ್ತಿಲ್ಲ. ಅಭಿವೃದ್ಧಿಯ ಚಿಂತನೆ ಕೂಡ ಇಲ್ಲ. ಎಲ್ಲ ವಿಚಾರದಲ್ಲಿ ಜನತೆಯಲ್ಲಿ ಗೊಂದಲ ಸೃಷ್ಟಿಸುತ್ತಾ ಸದಸ್ಯರ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸದಸ್ಯ ಎಚ್ಯು ರಫೀಕ್ ಖಾನ್ ದೂರಿದರು. ಇಷ್ಟು ವರ್ಷ ಗ್ರಾಮ ಪಂಚಾಯಿತಿಯ ಟೆಂಡರ್ನ ಪ್ರಕ್ರಿಯೆ ಸುಸೂತ್ರವಾಗಿ ನಡೆದಿತ್ತು. ಆದರೆ ಪ್ರಸಕ್ತ ಸಾಲಿನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಪರವಾನಗಿ ಲೈಸೆನ್ಸ್ ಪಡೆದವರು ಮಳಿಗೆಯನ್ನು ಆರಂಭಿಸದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ 1.5 ಲಕ್ಷ ಇದ್ದ ಟೆಂಡರ್ ಹಣವನ್ನು 2,34,000ಕ್ಕೆ ಏರಿಸಿದ್ದಾರೆ ಎಂದು ದೂರಿದ ಅವರು, ಈ ಎಲ್ಲ ವಿಚಾರವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ, ತಾಲೂಕು ಪಂಚಾಯಿತಿ ಇಒ ಅವರಿಗೆ ದೂರು ನೀಡಲಾಗಿದ್ದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಎಂದು ಆರೋಪಿಸಿದರು. ಸುಂಟಿಕೊಪ್ಪ ಗ್ರೇಡ್ 1 ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ 7 ಗ್ರಾಮಗಳಿವೆ. ತುರ್ತು ಚಿಕಿತ್ಸೆಗೆ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರವನ್ನು ಅವಲಂಬಿಸಬೇಕಾಗಿದೆ. ಆದರೆ ಇತ್ತೀಚೆಗೆ ವೈದ್ಯರಿಲ್ಲದ ಸಂದರ್ಭ ಪ್ರತಿಭಟನೆ ನಡೆಸಿ ವೈದ್ಯರನ್ನು ನೇಮಕ ಮಾಡಿಸಲಾಗಿತ್ತು. 1 ವಾರದ ನಂತರ ವೈದ್ಯರಿಲ್ಲದೆ ಪರದಾಡುವಂತಾಗಿದೆ. ಇದರ ಬೆನ್ನಲ್ಲೇ ಖಾಸಗಿ ಆಸ್ಪತ್ರೆಯೊಂದು ಆರಂಭವಾಗಿದೆ. ಸಾರ್ವಜನಿಕರಿಗೂ ಅನುಕೂಲವಾಗಿದೆ. ಆದರೆ ಎನ್ಒಸಿ ವಿಚಾರದಲ್ಲಿ ಪಿಡಿಒ ಅವರು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸಿದ್ದಾರೆಂದು ದೂರಿದರು. ಸದಸ್ಯರಾದ ಪ್ರಸಾದ್ ಕುಟ್ಟಪ್ಪ ಮಾತನಾಡಿ, ಪಿಡಿಒ ಅಧಿಕಾರಿಗಳು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಸ್ಪಂದಿಸುತ್ತಿಲ್ಲ, ಕಾಳಜಿಯೂ ಇಲ್ಲ. ಅಲ್ಲದೆ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಕುರಿತು ಲೋಕಾಯುಕ್ತಕ್ಕೆ ದೂರು ನೀಡಲಾಗುವುದೆಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಆಲಿಕುಟ್ಟಿ, ಜಿನಾಸುದ್ದೀನ್, ಎ ಶಬೀರ್, ಸೋಮನಾಥ್ ಉಪಸ್ಥಿತರಿದ್ದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡ್ತಾ ಇರುವ ಗೊಂದಲಗಳ ಬಗ್ಗೆ ನಾವು ಅಲ್ಲಿಂದ ಪ್ರತಿಭಟಿಸಿ, ನೀವು ಈ ತರ ಗೊಂದಲ ಸೃಷ್ಟಿ ಮಾಡಿ ಜನಸಾಮಾನ್ಯರಿಗೆ ನಮ್ಮ ಮೇಲೆ ಎತ್ತಿ ಕಟ್ಟಬೇಡಿ ಅಂತೇಳಿ ನಾವು ಅವತ್ತು ಪ್ರತಿಭಟನೆ ಮಾಡಿ ಹೊರಗೆ ಸಾಮಾನ್ಯ ಸಭೆಯಲ್ಲಿ ಈ ಗೊಂದಲದ ಬಗ್ಗೆ ನಮ್ಮ ಆಂತರಿಕ ವಿಚಾರ ಅದಕ್ಕೂ ಈ ಖಾಸಗಿ ಆಸ್ಪತ್ರೆಗೆ ಯಾವುದೇ ಸಂಬಂಧ ಇಲ್ಲ. ನಾವು ಅದನ್ನು ಮುಚ್ಚಿಸಿಯೋ ಬಿಚ್ಚಿಸಿ ಏನೂ ಇರಲಿಲ್ಲ. ಎನ್ಒಸಿ ವಿಚಾರ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಯಾಕೆ ಚರ್ಚೆ ಮಾಡಿಲ್ಲ ಅಂತೇಳಿ ನಾವು ಕೇಳಿದ್ವಿ. ರೋಡ್ ಸೈಡಲ್ಲೇ ಕಾಲು ಮುಚ್ಚಿ ಕೂತಿದೆ. ಸುಮ್ಮನೆ ಪಂಚಾಯಿತಿ ಹಣ ವ್ಯಯ, ಅದು ಒಂದು ಕಡೆ. ಈಗ ಈ ಹುಡುಗರು ಯಾರು ನಮಗೆ ಹಣ ಕಟ್ತಾ ಇದ್ರು 7 ವರ್ಷದಿಂದ ಪಂಚಾಯಿತಿಗೆ, ಇವ್ರೇನ್ ಮಾಡಿದ್ದಾರೆ, ಪುನಃ ಸ್ಟೇ ಹೋಗಿ ಸ್ಟೇ ಅಂತ ಪುನಃ ಅನ್ನಿಸ್ತಾ ಇದ್ದಾರೆ. ಇದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮಿಸ್ಟೇಕ್ ಆಗಿರುವಂತದ್ದು ಅಷ್ಟೇ. ಈ ಸ್ಟೇ ಮುಚ್ಚಲಿಕ್ಕೋಸ್ಕರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಳೆಯ ಸ್ಟೇ ಅವರೊಂದಿಗೆ ಹಗಲು ರಾತ್ರಿ ಹೋಗ್ತಾ ಇದ್ದಾರೆ ಇದನ್ನು ಮುಚ್ಚಿಸ್ಲಿಕ್ಕೆ ಅಂತ. ಇದರ ಉದ್ದೇಶ ಏನು ಅಂತ